ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭದ್ರ ತಂದಿರೋ ಬ್ಯಾಗ್ ಕೆಳಗಡೆ ಬಿದ್ದಿರೋದನ್ನು ನೋಡಿ ವಿದ್ಯಾ ನಗ್ತಾ ಇರ್ತಾರೆ. ಅದು ಯಾಕೆ ಹಂಗೆ ಹಲ್ಲು ಬಿಡ್ತಾ ಇದ್ದಿ ಅಂತ ಭದ್ರ ಕೇಳ್ತಾರೆ. ನನ್ನ ಹಲ್ಲು ನನ್ನ ಇಷ್ಟ ಅಂತ ವಿದ್ಯೆ ಹೇಳ್ತಾರೆ. ಆದರೆ ನನಗೆ ನಿನ್ನ ಹಲ್ಲು ನೋಡೋಕ್ಕೆ ಕಷ್ಟ ಅಂತ ಭದ್ರ ಹೇಳ್ತಾರೆ. ಕಷ್ಟ ಆದರೆ ಕಣ್ಣು ಮುಚ್ಕೊಳ್ಳಿ ಅಂತ ವಿದ್ಯೆ ಹೇಳ್ತಾರೆ. ಏನಿದಿಲ್ಲಿ ಕೋತಿ ಕುಣಿತಾ ಇದೆ, ಅದ್ಯಾಕೆ ಕಿಸ್ಕೊಂಡು ನಿಂತಿದೀಯ ಅಂತ ಕೇಳ್ತಾರೆ ಭದ್ರ. ಮೊದ್ಲು ತಿರುಗಿ ನೋಡಿದ್ರೆ ತಾನೇ ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗೋದು ಅಂತ ವಿದ್ಯೆ ಹೇಳ್ತಾರೆ. ಬಟ್ಟೆ ಬಿದ್ದಿರೋದನ್ನ ನೋಡ್ಬಿಟ್ಟು ಭದ್ರ ಹೇಳ್ತಾರೆ, ಇದ್ರ ಕಿಸಿ ಅಂತದ್ದು ಏನದೆ ಅಂತ ಕೇಳ್ತಾರೆ. ಅಲ್ಲ, ಸೂಟ್ ಕೇಸ್ನ ನೆಟ್ಟಿಗೆ ಲಾಕ್ ಮಾಡೋಕೆ ಬರಕಿಲ್ಲ, ಆದ್ರೆ ಈ ದರ್ಪಕ್ಕೇನು ಕಮ್ಮಿ ಇಲ್ಲ ಅಲ್ವೇ ಅಂತ ಹೇಳ್ತಾರೆ ವಿದ್ಯಾ. ಆಹಾಹಾ, ನಿನ್ನಷ್ಟೇನು ಇಲ್ಲ ಕಣ್ಬಿಡವ. ಸರಿ, ಅದ್ರಲ್ಲಿರೋ ಬಟ್ಟೆಗಳೆಲ್ಲ ತೆಗೆದು ಒಗ್ದು ಇಸ್ತ್ರಿ ಮಾಡಿ ಇಟ್ಬಿಡು ಸರಿನಾ ಅಂತ ಭದ್ರ ಹೇಳ್ತಾರೆ. ಏನ್ ಹೇಳಿದ್ರಿ, ಮತ್ತೊಂದ್ಸಲ ಹೇಳಿ ಅಂತ ವಿದ್ಯೆ ಹೇಳಿದಾಗ ಮತ್ತೆ ಸನ್ನೆಯಲ್ಲಿ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ಒಗ್ದು ಇಸ್ತ್ರಿ ಮಾಡಿ ಮಡ್ಚಿ ಇಟ್ಬಿಡು ಅಂತ ಹೇಳ್ತಾರೆ ಭದ್ರ ಅವರು ಸನ್ನೆಯಲ್ಲಿ. ಚಾನ್ಸೇ ಇಲ್ಲ, ಕೆಲಸ ಎಲ್ಲ ನಾನು ಮಾಡಕ್ಕೆ ಇಲ್ಲ. ಯಾಕೆ ಅಂತ ಭದ್ರ ಹೇಳ್ತಾರೆ. ಕೋರ್ಟು ಆದೇಶ ಕೊಟ್ಟಿರೋದು ನಿಮ್ ಜೊತೆ ಬದುಕಬೇಕು ಅಂತ, ಸೇವೆ ಮಾಡ್ಬೇಕು ಅಂತ ಅಲ್ಲ. ಮೊದ್ಲು ಇದ್ದೆಲ್ಲ ವಿದ್ಯಾ ಅವಳ ತರ ಸೇವೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಕೆಲ್ಸ ನೀವು ನೋಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ವಿದ್ಯಾ. ಹಂಗಾದ್ರೆ ಇದೇ ನಿನ್ ಮಾತಾ ಅಂತ ಭದ್ರ ಕೇಳ್ತಾರೆ. ಇದು ಮಾತಲ್ಲ, ಕೊನೆ ಮಾತು. ಓಹೋ, ನೀನು ಈ ಮಟ್ಟಕ್ಕೆ ಬಂದ್ಮೇಲೆ ನಾನು ಹೇಳ್ತೀನಿ ಕೇಳಿಸ್ಕೊ. ಕೋರ್ಟು ಆದೇಶ ಕೊಟ್ಟಿರೋದು ನಿನ್ ಜೊತೆಗೆ ಇರೋದಿಕ್ಕೆ ಅಷ್ಟೇಯ. ಇನ್ಮೇಲೆ ನೀನ್ ಇದ್ದ ಕಡೆ ನಾನ್ ಇರಕ್ಕಿಲ್ಲ, ನಾನ್ ಇದ್ ಕಡೆ ನೀನ್ ಇರಕ್ಕಿಲ್ಲ. ಇನ್ಮೇಲೆ ನನ್ ಕೆಲ್ಸ ನಾನೇ ಮಾಡ್ಕೊಂತೀನಿ. ಅಪ್ಪಿ ತಪ್ಪಿ ನೀನೇನಾದ್ರೂ ನನ್ ಕಡೆ ಬಂದೆ ಸರಿ ಇರಕ್ಕಿಲ್ಲ, ಹುಷಾರ್ ಅಂತ ಭದ್ರ ಹೇಳ್ತಾರೆ. ನಂದು ಸೇಮ್ ಡೈಲಾಗೆ ಅಂತ ವಿದ್ಯೆ ಹೇಳ್ತಾರೆ. ಮೇಕಿಂದ ಭದ್ರೇಗೌಡ ಯಾರು ಅಂತ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರು ಅಂತ ಹೇಳ್ತಾರೆ. ನಾನು ನೋಡ್ತೀನಿ. ಆಮೇಲೆ ಈ ಅಟ್ಟಿನಲ್ಲಿ ಮೊದ್ಲೇ ನೀರ್ ಬರ್ತಾ ಇಲ್ಲ, ಬಾತ್ರೂಮ್ಗೆ ಹೋಗ್ಬಿಟ್ಟು ನೀರ್ ಬರ್ತಾ ಇಲ್ಲ ಅಂತ ಬಾಯ್ ಬಡ್ಕೊಂಡ್ರೆ ತಂದ್ಕೊಡೋರು ಯಾರು ಇಲ್ಲ ಅಂತ ವಿದ್ಯೆ ಹೇಳ್ತಾರೆ. ಆಹಾ, ನಿನ್ನ ಹತ್ರ ನಾನು ಕೇಳೋಕ್ಕೂ ಇಲ್ಲ ಬಿಡು. ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಬಂದೋಬಸ್ತ ಮಾಡ್ಕೋಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತದೆ. ಊರಲ್ಲಿ ಇರೋದ್ಕಿನ ಇವಳೆ ಶಾನೆ ಬುದ್ಧಿವಂತಲು ಅಂತ ಅನ್ಕೊಂಡ್ಬಿಟ್ಟವಳೆ. ತೋರಿಸ್ತಾನೆ ಇವಳಿಗೆ ಭದ್ರೇಗೌಡ ಯಾರು ಅಂತವ ಅಂತ ಹೇಳ್ತಾರೆ. ಈ ವಿದ್ಯಾನ್ ಮುಂದೆ ನಿಮ್ ಆಟ ಏನೋ ನಡೆಯಕ್ಕಿಲ್ಲ ಅಂತ ಹೇಳಿ ಹೊರಡ್ತಾರೆ ವಿದ್ಯಾ. ಈ ಕಡೆ ನೋಡಿದ್ರೆ ವಿನಂತಿ ಸಾವಿತ್ರಿ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ವಿನಂತಿ ಅಂತ ಸಾವಿತ್ರಿ ಹೇಳಿದಾಗ ಏನವ ಅಂತ ವಿನಂತಿ ಕೇಳ್ತಾರೆ. ಭದ್ರನು ಅಲ್ಲೇ ಇದ್ದಾನ್ ಕಣೆ. ಅವ್ವ, ಅಲ್ಲಿ ನೀರ್ ಬರ್ತಾ ಇಲ್ಲ, ಅಲ್ಲಿ ಇರಕ್ ಆಗಕ್ಕಿಲ್ಲ ಅಂತ ಅಟ್ಟಿ ಒಳಗೆ ಏನಾದ್ರು ಬಂದ್ಬಿಟ್ರೆ ಅದನ್ನೇ ನೆವ ಮಾಡ್ಕೊಂಡು ಇವಳು ಹಿಂದೆ ಬಂದ್ಬಿಡ್ತಾಳ ಕಣವ. ಅಯ್ಯೋ, ಯಾವುದೇ ಕಾರಣಕ್ಕೂ ಹಂಗ ಆಗ್ಬಾರ್ದು ಕಣೆ. ಹಂಗೇನಾದ್ರೂ ಆಗ್ಬಿಟ್ರೆ ತಿಪ್ಪರ್ಲಾಗ ಹಾಕಿದ್ರು ಅವಳನ್ನ ಮನೆಯಿಂದ ಓಡ್ಸಕ್ ಆಗಕ್ಕಿಲ್ಲ. ಅದೇನೋ ಅಂತಾರಲ್ಲ, ನೀರಲ್ಲಿ ಹೋಮ ಮಾಡಿದ್ರು ಅಂತ. ಹಂಗೆ ನೀರ್ನ ಆಫ್ ಮಾಡಿ ಅವಳನ್ನ ಅಟ್ಟಿಗೆ ವಾಪಸ್ ಕರ್ಕೊಳ್ಳೋಂಗೆ ದಾರಿ ಮಾಡ್ಕೊಟ್ಟಂಗಾಯ್ತು. ಸರಿ ಸರಿ, ಹಂಗ ಆಗಕ್ಕೆ ನಾನ್ ಬಿಡಕ್ಕಿಲ್ಲ. ಈಗ್ಲೇ ಹೋಗಿ ನಾನು ವಾಲ್ನ ಆನ್ ಮಾಡ್ಬರ್ತೀನಿ ಅಂತ ಓಡ್ಬಿಡ್ತಾಳೆ ವಿನಂತಿ. ವಿನಂತಿ ಹೋಗಿ ವಾಲ್ನ ಆನ್ ಮಾಡಿ ಬರ್ತಾ ಇರ್ಬೇಕಾದ್ರೆ ಭದ್ರ ಕೈಗೆ ಸಿಗಾಕೊಂಡ್ಬಿಡ್ತಾಳೆ. ವಿನಂತಿ, ನೀನೇನ್ ಮಾಡ್ತಾ ಇದ್ದೀ ಇಲ್ಲಿ ಅಂತ ಕೇಳ್ತಾರೆ ಭದ್ರ. ಮಾಮ, ಅವಳನ್ನ ಇಲ್ಲಿಂದ ಓಡ್ಸೋಣ ಅಂತ ನೀರ್ ನಿಲ್ಸಿದ್ದೆ, ಇವಾಗ ನೀನು ಇಲ್ಲೇ ಇದ್ದೀಯಲ್ವೇ, ಅದಕ್ಕೆ ಆನ್ ಮಾಡಿದೀನಿ ಅಂತ ವಿನಂತಿ ಹೇಳ್ತಾರೆ. ನೀವ್ ಈ ತರ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೆ ನಾನು ನಿಮ್ ಜೊತೆ ಸೇರ್ಕೊಂಡಿದೀನಿ ಅಂತ ಅನ್ಕೊಳಲ್ವೇ ಅವಳು ಅಂತ ಭದ್ರ ಹೇಳ್ತಾರೆ. ಅಲ್ಲ ಮಾಮ, ಅವಳನ್ನ ಇಲ್ಲಿಂದ ಓಡಿಸ್ಬೇಕಲ್ವೇ ಅಂತ ವಿನಂತಿ ಹೇಳ್ತಾಳೆ. ಏನೇ ಇದ್ರು ಅವಳ ಮುಖಾಮುಖಿ ನಿಂತು ಹೋರಾಡಿ ಆಚೆ ಕಳಿಸ್ಬೇಕು ಅವಳನ್ನ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಈ ತರ ಸಣ್ಣ ತಣದ್ ಕೆಲಸ ಮಾಡಕ್ ಹೋಗ್ಬಾರ್ದು. ಇದೇ ಕೊನೆ, ಈ ತರ ಕೆಲಸ ಮಾಡೋದಕ್ಕೆ ಯೋಚನೆನೂ ಮಾಡ್ಬೇಡ ಅಂತ ಹೇಳ್ತಾರೆ ಭದ್ರ. ಅವಳನ್ನ ಇಲ್ಲಿಂದ ಹೆಂಗ್ ಕಳಿಸ್ಬೇಕಂತ ನನ್ಗೆ ಚೆನ್ನಾಗ್ ಗೊತ್ತು, ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾರೆ ಭದ್ರ. ಅವಳು ಇಂಥದಕ್ಕೆಲ್ಲ ಎದ್ರಕೊಳ್ಳೋ ಹಾಗಿದ್ರೆ ಇನ್ ಯಾಕೆ ಯೋಚನೆ ಮಾಡ್ಬೇಕಾಗಿತ್ತು. ಅವಳನ್ನ ಇಲ್ಲಿಂದ ಕಳಿಸ್ಬೇಕಂದ್ರೆ ಸರಿಯಾಗಿರೋ ಉಪಾಯನೇ ಮಾಡ್ಬೇಕು. ಏನ್ ಮಾಡೋದು, ಅಯ್ಯೋ ಶಿವನೇ, ಹೊಟ್ಟೆ ಬೇರೆ ಹಸಿತಾ ಇದೆ. ಹೊಟ್ಟೆ ಹಸಿಬೇಕಾದ್ರೆ ಯೋಚನೆ ಮಾಡಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡ್ಬಿಡ್ಬೇಕು, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಭದ್ರ ಅಲ್ಲಿಂದ ಹೋಗ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯಾ ಕಸ ಹೊಡಿತಾ ಇರ್ಬೇಕಾದ್ರೆ ಆ ಕಡೆಯಿಂದ ಕಣ್ಮಣಿ ಬರ್ತಾರೆ. ಕಣ್ಮಣಿ ವಿದ್ಯೆ ಇರೋ ರೂಮ್ಗೆ ಹೋಗಿದ್ದನ್ನ ನೋಡ್ಬಿಟ್ಟು ವಿನಂತಿ ಸಾವಿತ್ರಿ ಹತ್ರ ಬಂದ್ಬಿಟ್ಟು ಹೇಳ್ತಾರೆ. ಅವ್ವ, ನಿನ್ಗೊಂದು ವಿಷಯ ಗೊತ್ತೇ, ಕಣ್ಮಣಿ ಇದಳಲ್ಲ ಔಟ್ ಹೌಸ್ಗೆ ಓದ್ಲು ಕಣವ. ಹೌದೇನೆ, ಅವಳು ಅಲ್ಲಿಗೆ ಹೋಗಿದ್ದಾಳಂದ್ರೆ ಏನೋ ರಂಪರಾಮಾಯಣ ಮಾಡ್ತಾಳಂತ ಅರ್ಥ. ಅದು ಏನು ಅಂತ ನೋಡೋಣ ಬಾ ಅಂತ ಹೇಳಿ ಇಬ್ರು ಬರ್ತಾರೆ ಅಮ್ಮ ಮಗಳು. ಕಣ್ಮಣಿ ಬಂದು ನಿಂತಿದ್ದನ್ನ ನೋಡ್ಬಿಟ್ಟು ವಿದ್ಯಾ ಖುಷಿ ಪಟ್ಬಿಟ್ಟು ಹೇಳ್ತಾರೆ, ನಾನ್ ಮದ್ವೆ ಆಗಿ ಬಂದಾಗಿಂದ ನಿನ್ನ ನೋಡಕ್ಕೆ ಆಗಿರ್ಲಿಲ್ಲ, ಮತ್ತೆ ನಿನ್ನ ನೋಡ್ತಾ ಇರೋದು ಅಂತ ವಿದ್ಯೆ ಹೇಳ್ತಾರೆ. ಕಣ್ಮಣಿ ಹೇಳ್ತಾರೆ, ಸಾಕ್ ಮಾಡೆ ನಿನ್ ನಾಟಕನ. ಈ ಕಡೆ ನೋಡಿದ್ರೆ ಹೊರಗಿಂದ ಅಮ್ಮ ಮಗಳು ಕದ್ ಕೇಳಿಸ್ಕೊಂತ ಇರ್ತಾರೆ ವಿದ್ಯಾ ಹಾಗೆ ಕಣ್ಮಣಿ ಮಾತಾಡೋದನ್ನ. ಒಳ್ಳೊಳಂಗೆ ಮುಖವಾಡ ಹಾಕೊಂಡು ನೀನ್ ಮರಳು ಮಾಡಿದ್ರೆ ಅಮ್ಮ ಮತ್ತೆ ಅಮ್ಮಮ್ಮ ನಂಬೋದು, ಆದ್ರೆ ನಾನ್ ಆಗಕ್ಕಿಲ್ಲ. ಮತ್ತೆ ಆ ಮನೆಗ್ ಬಂದು ಒಳ್ಳೊಳು ಅನ್ಸ್ಕೊಂಡು ಎಲ್ರು ಕಣ್ಣಿಗೂ ಮಣ್ಣು ಎರ್ಚ್ಬೇಕು ಅಂತ ಅನ್ಕೊಂಡಿದ್ಯಾ, ಇದಕ್ಕೆ ಅವಕಾಶ ನಾನ್ ಮಾಡ್ಕೊಡಕ್ಕಿಲ್ಲ ಅಂತ ಹೇಳ್ತಾಳೆ ಕಣ್ಮಣಿ. ಹೊರಗಡೆಯಿಂದ ಅಮ್ಮ ಮಗಳು ಕಣ್ಮಣಿ ಮಾತಾಡೋದನ್ನ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಕಣ್ಮಣಿ ಹೇಳ್ತಾಳೆ, ಅಷ್ಟೇ ಅಲ್ಲ, ನಮ್ಮ ಮನೆಯವರೆಲ್ಲ ನಿನ್ನಿಂದಾಗಿ ಕಣ್ಣೀರ್ ಹಾಕಿದಾರಲ್ಲ, ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ. ನಾನಿವಾಗ ನಿನ್ಗೇನೇ ಹೇಳಿದ್ರು ಅದು ತಪ್ಪಾಗೆ ಕಾಣಿಸುತ್ತೆ, ನೀನೇ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು.
ಆಗ ನಿನ್ಗೆ ಎಲ್ಲ ಅರ್ಥ ಆಯ್ತದೆ ಅಂತ ವಿದ್ಯೆ ಹೇಳ್ತಾರೆ. ಮುಚ್ಚೆ ಬಾಯ್ನ, ನೋಡು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅಪ್ಪ ಅಣ್ಣ ಅನ್ಭವಿಸಿರೋ ನೋವಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾಳೆ ಕಣ್ಮಣಿ. ನಿಂಗೆ ಮೂಗಿನ ತುದಿಲೇ ಕೋಪ ಜಾಸ್ತಿ ಕಣ್ಮಣಿ ಅವ್ರೆ, ಅದ್ ಜಾಸ್ತಿ ಅಂತ ನಿನ್ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ಇವಾಗ ನೀನು ನೋಡಿದ್ಮೇಲೆ ಅದು ಸತ್ಯ ಅಂತ ನನ್ಗ ಅರ್ಥ ಆಗ್ತೈತೆ ಅಂತ ವಿದ್ಯೆ ಹೇಳ್ತಾರೆ. ಒಂದ್ ವಿಷಯದಲ್ಲಿ ಹೆಣ್ಮಕ್ಳು ಹಿಂಗೆ ಸ್ಟ್ರಾಂಗ್ ಆಗಿರ್ಬೇಕು, ಎಲ್ಲಾ ಜಾಗದಲ್ಲೂ ಮೌನವಾಗಿ ಇದ್ಬಿಟ್ರೆ ಬದುಕೋದು ಶಾನೆ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ನಿನ್ನಂತ ವಿಶ್ವಾಸ ದ್ರೋಹಿಯಿಂದ ಪಾಠ ಕಳ್ಸ್ಕೊಳ್ಳೋ ವ್ಯವಸ್ಥೆ ನನಗೆ ಬೇಕಾಗಿಲ್ಲ. ಕಣ್ಮಣಿ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ವಿನಂತಿ ಹೇಳ್ತಾರೆ, ಏನವ ಇದು, ಈ 3 ಅಡಿಗೆ ಹಣ್ಗಾಯಿ ನೀರ್ಗಾಯಿ ಆಗೋಂಗೆ ಚೆನ್ನಾಗಿ ನೀರ್ ಇಳಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಇಳಿಸ್ಲಿ ಕಣೆ, ಏನಾದ್ರೂ ಮಾಡಿ ಈ ಮನೆಯಿಂದ ಹೊರಗೆ ಹೋಗಂಗ್ ಮಾಡ್ಲಿ ಅಂತ ಸಾವಿತ್ರಿ ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ನಾನು ನಿನಗೆ ಪಾಠ ಹೇಳ್ತಾ ಇಲ್ಲ, ನನ್ನ ಜೀವನದ ಅನುಭವ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಈ ಪುಣ್ಯಕೋಟಿ ಹಸು ತರ ಮುಖವಾಡ ಹಾಕೊಂಡ್ರೆ ನಾನು ಯಾಮಾರ್ತೀನಿ ಅನ್ಕೋಬೇಡ. ನಿಜವಾದ ಉಸಿರಿ ಒಳ್ಳಿ ಬಣ್ಣನ ನಾನ್ ಬಯಲ್ ಮಾಡ್ತೀನಿ ಅಂತ ಹೇಳಿ ಹೊರಡಕ್ ನೋಡ್ಬೇಕಾದ್ರೆ ವಿದ್ಯಾ ಹೇಳ್ತಾರೆ, 1 ನಿಮಿಷ, ಪಾಪದಲ್ಲಿ ತಗೊಂಡಿರೋ ನಿರ್ಧಾರ ಒಂದೊಂದ್ಸಲ ತಪ್ಪುದಾರಿಗೆ ಕರ್ಕೊಂಡು ಹೋಗುತ್ತೆ ಕಣ್ಮಣಿ ಅವ್ರೆ. ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿನ್ ಮನ್ಸಿನ ಮಾತನ್ನೇ ಕೇಳಿ ಅಂತ ಹೇಳ್ತಾರೆ. ಕಣ್ಮಣಿ ಹೇಳ್ತಾರೆ, ಚಿಟಿಕೆ ಹೊಡೆದ್ಬಿಟ್ಟು, ಖಂಡಿತ ನನ್ನ ಮನ್ಸಾಕ್ಷಿ ಏನ್ ಹೇಳುತ್ತೋ ಅದನ್ನೇ ನಾನು ಕೇಳೋದು, ಅದನ್ನೇ ಮಾಡ್ತೀನಿ ಅಂತ ಹೇಳಿ ಹುಷಾರ್ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಕಣ್ಮಣಿ. ಕಣ್ಮಣಿ ಹೋಗೋದನ್ನ ನೋಡ್ಬಿಟ್ಟು ವಿನಂತಿ ಹಾಗೆ ಸಾವಿತ್ರಿ ಆ ಕಡೆ ಬಚ್ಚಿಟ್ಕೊಂಡಿರ್ತಾರೆ. ಕಣ್ಮಣಿ ಹೋಗೋದನ್ನ ನೋಡ್ಬಿಟ್ಟು ಸಾವಿತ್ರಿ ವಿನಂತಿ ಬಾಗ್ಲತ್ರ ಬಂದು ನಿಂತಿರ್ಬೇಕಾದ್ರೆ ವಿದ್ಯಾ ಕಸ ಎಲ್ಲ ಗೂಡ್ಸ್ಕೊಂಡು ಕಸ ತುಂಬಿಕೊಂಡು ಬಂದು ವಿನಂತಿ ಮೇಲೆ ಚೆಲ್ಬಿಡ್ತಾರೆ. ವಿನಂತಿ ಹೇಳ್ತಾರೆ, ಏನೇ ನನ್ ಮೇಲೆ ಬೇಕು ಅಂತಾನೆ ಕಸ ಚೆಲ್ತೀಯಾ? ಖಂಡಿತ ಇಲ್ಲ, ಕದ್ದು ಕೇಳಿಸ್ಕೊಳಕ್ಕೆ ಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಕಸದ ಜೊತೆಗೆ ಖಾರದ ಪುಡಿ ಸೇರಿಸ್ಬಿಟ್ಟು ಎಸೆದ್ ಬಿಡ್ತಾ ಇದ್ದೆ. ಮಾಡೋದೆಲ್ಲ ಬೇಕು ಅಂತಲೇ ಮಾಡ್ಬಿಟ್ಟು ಈಗ ನಾಟಕ ಆಡ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾರೆ. ಮರೆಯಲ್ಲಿ ನಿಂತು ಮೋಸ ಮಾಡೋದು, ನಂಬಿಕೆಗೆ ದ್ರೋಹ ಮಾಡೋದು, ಹಿಂದೆಯಿಂದ ಚೂರಿ ಹಾಕೋದೆಲ್ಲ ಮಂತರ್ ಗುಣ ತಾನೇ ಅಂತ ವಿದ್ಯೆ ಹೇಳ್ತಾರೆ. ಇದೇನೇ ಇದ್ರು ಎದುರುಗ್ ನಿಂತು ಹೋರಾಡ್ತೀನಿ, ಮುಖದ ಮೇಲೇನೆ ಉತ್ತರ ಕೊಡ್ತೀನಿ, ಇಂಥ ಸಣ್ಣ ಕೆಲಸ ಎಲ್ಲ ನಾನ್ ಮಾಡಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಲೇ ಮೇರಿ, ಅದೆಷ್ಟ್ ಮೆರಿತೀಯೋ ಮೇರಿ, ಇದಕ್ಕೆಲ್ಲ ಸರಿಯಾಗಿ ಅನ್ಭವಿಸ್ತೀಯ ನೀನು ಅಂತ ವಿನಂತಿ ಹೇಳ್ತಾರೆ. ವಾಂತಿ ಅಲ್ಲ ವಿನಂತಿ, ಅನ್ಭವಿಸೋ ಮಾತು ಪಕ್ಕಕ್ಕಿರ್ಲಿ, ಒಂದ್ಸಲ ಏನಾದ್ರೂ ನನ್ ಮನೆ ಕಡೆ ಬಂದೆ ಅಂತ ಇಟ್ಕೋ, ಪಟಾಕಿ ಅಂಟಿಸ್ಬಿಡ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಆಮೇಲೆ ಅದ್ರ ಅನುಭವ ಹೆಂಗಿರುತ್ತಂತ ಒಂದ್ಸಲ ಯೋಚನೆ ಮಾಡಿ ಹುಷಾರ್ ಅಂತ ಹೇಳಿ ವಿದ್ಯೆ ಒಳಗಡೆ ಹೋಗ್ಬಿಡ್ತಾರೆ. ನೋಡ್ದೇನವ ಅವಳ ಚರ್ಬಿನ ಎಷ್ಟೈತಂತ ಅಂತ ವಿನಂತಿ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಇಳಿಸ್ತಿ ಕಣೆ, ಸದ್ಯಕ್ ಬಾ ಅಂತ ಹೇಳ್ತಾರೆ ಸಾವಿತ್ರಿ. ಇನ್ನೊಂದ್ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಚಿತ್ರ ಹೊಂಚಾಗ್ತಿರ್ತಾರೆ. ಚಿತ್ರ ಹೇಳ್ತಾರೆ, ಅವ್ವ ಡೈವರ್ಸ್ ಆಗಿ ಆ 3 ಅಡಿ ಹಟ್ಟಿ ಬಿಟ್ಟು ಹೋಗ್ತಾಳಂದ್ರೆ ಭದ್ರನೆ ಬ್ಯಾಗ್ ಹಿಡ್ಕೊಂಡು ಅವಳು ಹಿಂದೆ ಹೋಗಂಗೆ ಮಾಡ್ಕೊಂಡ್ಬಿಟ್ಲು ಕಣವ. ನೀನ್ ಏನಾರ ಹೇಳವ, ಆ 3 ಅಡಿ ಅನ್ಕೊಂಡಿದ್ದು ಸಾಧಿಸ್ತಾಳೆ. ಈ ಸಲನು ಎಲ್ಲಿ ಗೆದ್ಬಿಡ್ತಾಳಂತ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಚಿತ್ರ. ಇಷ್ಟು ದಿನ ಒಂದ್ ಲೆಕ್ಕ ಚಿತ್ರ, ಇನ್ಮ್ಯಾಕೆ ಇನ್ನೊಂದ್ ಲೆಕ್ಕ ಚಿತ್ರ. ಇಷ್ಟು ದಿನ ಅವಳು ಏನೇ ಮಾಡಿದ್ರು ಅವಳ ಸಪೋರ್ಟಿಗೆ ಭದ್ರ ನಿಂತ್ಕೊಂತಾಳೆ ಅಂತ ದುರಂಕಾರದಲ್ಲಿದ್ಲು. ಇಷ್ಟೆಲ್ಲ ಆದ್ಮೇಲೂ ಭದ್ರ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದು ದೂರದ ಮಾತು ಅಂತ ಈಶ್ವರಿ ಹೇಳ್ತಾರೆ. ಅಸಾಧ್ಯವಾದದ್ದೆಲ್ಲ ಸಾಧ್ಯ ಮಾಡೋದೇ ಅಲ್ವಾ ಅವಳು 3 ಅಡಿ ಕೆಲಸ ಅಂತ ಚಿತ್ರ ಹೇಳ್ತಾರೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ಬೇಕಲ್ವೇ ಚಿತ್ರ, ಅವಳನ್ನ ಸೋಸಿ ಇಬ್ರನ್ನ ಬ್ಯಾರೆ ಮಾಡ್ತೀನಿ. ಅವ್ವ ಈಗ್ಲೂವೆ ನಾವೇನೇ ಮಾಡಿದ್ರುವೆ ಅಖಾಡಕ್ಕೆ ಇಳಿದಂಗೆ ತೆರೆ ಮರೆಯಲೇ ಮಾಡಬೇಕು. ತಪ್ಪಿ ಅವಳನ್ನ ಸೋಲ್ಸೋ ಬರದಲ್ಲಿ ನಾವೇನಾದ್ರೂ ಅಖಾಡಕ್ಕೆ ಇಳಿದಿ ಅಂತ ಅನ್ಕೋ, ಆಮೇಲೆ ನಮ್ ಸುಭಾಸನ್ ಕತೆ ಅಷ್ಟೇಯ ಅಂತ ಹೇಳ್ತಾರೆ ಚಿತ್ರ. ಅದಕ್ಕೆ ಚಿತ್ರ ಮೈಯೆಲ್ಲ ಕಣ್ಣಾಗಿ ಯಾರ ಮುಂದೆ ಏನ್ ಆಟ ಆಡ್ಬೇಕು ಅದನ್ನ ನಾನು ಆಡ್ತಾ ಇದ್ದೀನಿ. ಒಟ್ನಲ್ಲಿ ಇವಾಗ ಹಾವು ಸಾಯ್ಬೇಕು, ಕೋಲ್ ಮುರಿಬಾರ್ದು, ಈ ತರ ಏನಾದ್ರೂ ಪ್ಲಾನ್ ಮಾಡ್ಬೇಕು ಕಣವ ಅಂತ ಚಿತ್ರ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಈ ಮಾತನ್ನ ನೀನ್ ನನಗೆ ಹೇಳ್ತಾ ಇದೀಯಾ? ಮಗುನ ಚೂಟಿ ತೊಟ್ಲನ್ನ ಹೆಂಗ್ ತೂಗ್ಬೇಕಂತ ನನಗೆ ಚೆನ್ನಾಗ್ ಗೊತ್ತೈತಿ ಕಣೆ. ಇನ್ಮ್ಯಾಕೆ ನೋಡ್ತಾ ಇರು, ಈಶ್ವರಿ ಅಸಲಿ ಆಟ ಶುರುವಾಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಕಣ್ಮಣಿ ಕೋಪ ಮಾಡ್ಕೊಂಡು ಆಚೆ ಬಂದು ಕೂತಿರ್ತಾರೆ. ಅಷ್ಟರಲ್ಲಿ ವಿನಂತಿ ಹಿಂದೆನೆ ಬರ್ತಾರೆ. ಕಣ್ಮಣಿ, ಊಟ ಬಿಟ್ಬಿಟ್ಟು ಇಷ್ಟೊಂದು ಕೋಪ ಮಾಡ್ಕೊಳಕ್ ಏನಿತ್ತು? ವಿನಂತಿ ಹೇಳಿದಾಗ ಕಣ್ಮಣಿ ಹೇಳ್ತಾರೆ, ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡಿ, ನೋಡಿದ್ರೆ ಮಾವ ಡಿಸಿಪ್ಲಿನ್ ಆಗಿರು ಅಂತ ಹೇಳ್ತಾರೆ. ನೋಡಿದ್ರೆ ಇಲ್ಲೂ ಅದೇ ಕತೆ ಹೇಳ್ತಾರೆ. ಕಡೆ ತಿಂಡಿ ತಿನ್ಬೇಡ ಅಂತ ಅವ್ರು ಮಾತ್ರ ಹೇಳ್ತಾರಂತ ಅನ್ಕೊಂಡೆ, ನೋಡಿದ್ರು ಇಲ್ಲೂ ಅದೇ ಹೇಳ್ತಾರಲ್ಲ ಅಂತ ಹೇಳ್ತಾರೆ ಕಣ್ಮಣಿ. ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ವಿನಂತಿ ಹೇಳ್ತಾರೆ. ಆದ್ರೆ ಇದೆಲ್ಲ ನಿನಗೆ ಸಣ್ಣ ವಿಷಯ ಅನ್ಸಿರ್ಬೋದು ವಿನು, ಏನೇ ಆದ್ರೂ ಖುಷಿಯಾಗಿರಕ್ಕೆ ಆಗ್ತಾ ಇಲ್ವಲ್ಲ, ಬೇಸರಕ್ಕೆ ಈ ಜೀವನನೇ ಬೇಡ ಅಂತ ಅನಿಸ್ತದೆ ಅಂತ ಹೇಳ್ತಾಳೆ ಕಣ್ಮಣಿ. ಆಗ ವಿನಂತಿ ಹೇಳ್ತಾರೆ, ಎಲ್ಲ ದೊಡ್ಡವರು ಹಿಂಗೆ ಇರ್ತಾರೆ ಕಣ್ಮಣಿ, ನಾವು ಹಂಗೆ ಅವ್ರಿಗೆ ಸಂತೋಷ ಆಗಂಗೆ ನಡ್ಕೋಬೇಕು, ಜೊತೆಗೆ ನಾವು ಖುಷಿಯಾಗಿರ್ಬೇಕು ಅಂತ ಹೇಳ್ತಾಳೆ. ಬುದ್ಧಿವಂತಿಕೆ ಹಂಗಿದ್ರನೆ ಜೀವನ ಚೆನ್ನಾಗಿರುತ್ತೆ. ಹೌದಾ, ಅದೇಂಗೆ ವಿನು ಅಂತ ಕೇಳ್ತಾರೆ ಕಣ್ಮಣಿ. ಅಯ್ಯೋ, ಅದೇನ್ ಮಹಾ, ಅಟ್ಟಿಯವ್ರು ಏನೇ ಕೊಟ್ರುವೆ ಏನಾಗತ್ತಾ, ಒಸಿ ತಿನ್ಬೇಕು, ಆಮೇಲೆ ಅವ್ರು ಏನೇ ಹೇಳಿದ್ರು ಮೇಕೆ ಕತ್ತಾಡ್ಲಾಡಿಸುತ್ತಲ್ಲ ಹಂಗೆ ಹೂ ಅನ್ಬೇಕು, ಅವ್ರ ಮನ್ಸಿಗೂ ಸಮಾಧಾನ ಆಯ್ತದೆ. ಆಮ್ಯಾಕ್ ನೋಡು, ನಮ್ ಮನ್ಸಿಗೆ ಏನ್ ಇಷ್ಟ ಆಗುತ್ತೋ ಆಚೆಗೋಗಿ ಎಲ್ಲ ತಿನ್ಬಿಟ್ಟು ಸಂತೋಷವಾಗಿ ಇದ್ಬಿಡ್ಬೇಕು ಅಷ್ಟೇಯ ಅಂತ ಹೇಳ್ತಾರೆ ವಿನಂತಿ. ಹ್ಯಾಪಿ ಆಗಿರೋದಕ್ಕೆ ಏನೋ ದಾರಿ ತೋರಿಸ್ತೆ, ಆದ್ರೆ ಹೋಗೋ ದಾರಿ ಯಾವ್ದು ಅಂತ ಕೇಳ್ತಾರೆ ಕಣ್ಮಣಿ. ಏನು ದೂರ ಇಲ್ಲ ಕಣ್ಮಣಿ, ರೋಡ್ ಒಳ್ಳೆ ಸೂಪರ್ ಆಗದೆ, ಇಲ್ಲಿ ಕಾರುನು ಅದೇ,
ಜೊತೆಗೂ ಡ್ರೈವರು ಇದ್ದಾನೆ, ಸ್ವಲ್ಪ ದೂರ ಹೋದ್ರೆ ಸಾಕು. ಮೈಸೂರು ಬೆಂಗಳೂರು ಹೈವೇ ಆಗದೆ. ನಮ್ಮಂತವ್ರಿಗಂತಾನೆ ಒಳ್ಳೊಳ್ಳೆ ಹೋಟ್ಲ್ ಓಪನ್ ಆಗವೆ. ಹೋದ್ರೆ ಬೇಕಾದದ್ದೆಲ್ಲ ಚೆನ್ನಾಗಿ ಜಡಾಯಿಸ್ಕೊಂಡ್ ಬರ್ಬೋದು ಅಂತ ಹೇಳ್ತಾರೆ ವಿನಂತಿ. ಸೂಪರ್ ಕಣೆ ವಿನು, ನೀನ್ ಹೇಳ್ದಂಗೆ ಏನಾದ್ರು ಕೇಳಿದ್ರೆ ಅಟ್ಟಿಲಿ ಬೋಧನೆ ಕೇಳೋದು ರೋದನೆ ಅನ್ಭವಿಸೋದು ಎರಡು ತಪ್ಪುತ್ತೆ ಅಂತ ಹೇಳ್ತಾರೆ ಕಣ್ಮಣಿ. ನೀನು ನನ್ನನ್ನ ಅತ್ತೆ ಮಗಳು ಅಂತ ಅನ್ಕೊಳೋದ್ ಬೇಡ, ಒಳ್ಳೆ ಫ್ರೆಂಡ್ ಅಂತ ಅನ್ಕೋ. ಫ್ರೆಂಡು ಅಂತ ಅಂದ್ರೆ ಶೇರು ಕೇರಿಂಗು ಎರಡು ಇರುತ್ತೆ. ಮತ್ತೆ ಬಾ ಜಮಾಯಿಸ್ಕೊಂಡ್ ಬರೋಣ ಅಂತ ಹೇಳ್ತಾರೆ ವಿನಂತಿ. ಥ್ಯಾಂಕ್ಸ್ ಕಣೆ, ಈಗ ಹಂಗಾದ್ರೆ ಉಡಾಯಿಸ್ಕೊಂಡ್ ಬರೋಣ ನಡಿ ಅಂತ ಹೇಳ್ತಾರೆ. ಹಿಂಗೂ ಕಣ್ಮಣಿನ ತಲೆ ಸವರಿ ಬುಟ್ಟಿಗೆ ಹಾಕೊಂಡಾಯ್ತು ಅನ್ನೋ ಖುಷಿಲಿ ವಿನಂತಿ ಇರ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯಾ ಅವರು ಓದ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ರತ್ನ ಅವ್ರು ಕಾಲ್ ಮಾಡ್ತಾರೆ. ಹೇಳವ ಹುಷಾರಾಗಿ ತಲುಪ್ದೇನವ ಅಂತ ರತ್ನ ಅವ್ರು ಕೇಳ್ತಾರೆ. ಕಣವ ಹುಷಾರಾಗಿ ಬಂದಿದ್ದೀನಿ ಅಂತ ವಿದ್ಯಾ ಹೇಳ್ತಾರೆ. ವಿದ್ಯಾ ನಿನ್ ನೋಡಿ ಗೌಡ್ರ ಮನೆಯವ್ರು ಏನ್ ಹೇಳಿದ್ರು, ಸುಮ್ನೆ ಮನೆ ಒಳಗಡೆ ಸೇರ್ಸ್ಕೊಂಡ್ರೆ ಅಂತ ಕೇಳ್ತಾರೆ ರತ್ನ. ಹೋಗಿರೋ ನಿನ್ ಮಗಳನ್ನ ಆರತಿ ಮಾಡಿ ಒಳಗಡೆ ಕರ್ಕೊಂತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರೆ ವಿಷಯನ ಇಲ್ಲಿಗೆ ಬಿಟ್ಬಿಡು ಕಣವ ಅಂತ ಹೇಳ್ತಾರೆ ವಿದ್ಯಾ. ಯಾಕಂದ್ರೆ ನಾನು ಏನ್ ನಿರೀಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ನೋ ಅದೇ ಆಗದೆ ಅಂತ ವಿದ್ಯಾ ಹೇಳ್ತಾರೆ. ಹಂಗಾದ್ರೆ ನೀನ್ ಇವಾಗ ಎಲ್ಲಿದೀಯ ಅಂತ ರತ್ನವ್ರು ಕೇಳಿದಾಗ ನಾನ್ ಇವಾಗ ಔಟ್ ಹೌಸ್ ಅಲ್ಲಿ ಇದೀನಿ ಅಂತ ವಿದ್ಯಾ ಹೇಳ್ತಾರೆ. ಔಟ್ ಹೌಸ್ ಅಲ್ಲವಾ, ನೀನ್ ಅವ್ರ ಜೊತೆ ಇರ್ತೀನಂತ ಅಲ್ವಾ ಹೋಗಿದ್ದು, ಯಾಕೆ ಅಲ್ಲಿದೀಯ ಅಂತ ಕೇಳ್ತಾರೆ ರತ್ನ. ಬೆಳಗ್ಗೆ ಬರ್ಬೇಡ ಅಂತ ಹೇಳಿದ್ರಿ ಅಂತ ಕೇಳಿದಾಗ ವಿದ್ಯಾ ಹೇಳ್ತಾರೆ, ಕೋರ್ಟ್ ಆದೇಶ ಇರ್ಬೇಕಾದ್ರೆ ಯಾಕವ ತಡೀತಾರೆ, ಹೇಳ್ಬೇಕಂದ್ರೆ ಇಲ್ಲಿ ಇರೋದಕ್ಕೆ ತೀರ್ಮಾನ ತಗೊಂಡಿದ್ದು ನಾನೇ. ನಾನು ಔಟ್ ಹೌಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಅತ್ತೆ ಅಮ್ಮಮ್ಮ ಇಬ್ರು ನನ್ನನ್ನ ತಡೆದ್ರು. ಆದ್ರೆ ನನಗೆ ಅಲ್ಲಿಗೆ ಹೋಗಕ್ಕೆ ಮನ್ಸಾಗ್ಲಿಲ್ಲ ಕಣವ ಅಂತ ಹೇಳ್ತಾರೆ ವಿದ್ಯಾ. ಅಲ್ಲ ಕಣೆ ವಿದ್ಯಾ, ಕೋರ್ಟ್ ಆದೇಶ ಮಾಡಿರೋದು ಅಳಿಯಂದ್ರು ನಿನ್ ಜೊತೆಗೆ ಇರ್ಬೇಕು ಅಂತ ತಾನೆ, ಮತ್ತೆ ನೀನ್ ಅಲ್ಲಿದ್ರೆ ಹೆಂಗೆ ಅಂತ ಕೇಳ್ತಾರೆ ರತ್ನ. ಅವರು ಈಗ ನನ್ ಜೊತೆನೆ ಇದಾರವ್ವ, ಯಾಕೆ ಅಲ್ಲಿದ್ರು ಅಟ್ಟಿಯಾಗಿದ್ರು ಎರಡು ಒಂದೇನೆ ಅಲ್ವೇ ಅಂತ ಕೇಳ್ತಾರೆ ರತ್ನ. ವಿದ್ಯಾ ನನ್ ಮಾತ್ ಕೇಳು, ಸುಮ್ಕೆ ಒಳಕ್ ಹೋಗು ನೀನು ಅಂತ ಕೇಳ್ತಾರೆ ರತ್ನ. ಹಂಗವ ಹೋಗ್ಲಿ, ಅವತ್ತು ನೀನ್ ಹೇಳಿರೋ ಸುಳ್ಳಿಂದ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಅಟ್ಟಿಯಿಂದ ಈಚಕ್ ಬಂದೆ. ಈಗ ಹೋದ್ರೆ ಹೆಂಗ್ ತಾನೇ ಆಗುತ್ತೇಳು. ಈ ಕಡೆ ವಿನಂತಿ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಾವಿತ್ರಿ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನೋಡೆ ವಿನಂತಿ ಸೀರೆ ಎಲ್ಲ ಸುಕ್ಕಾಗಿ ಹೋಗ್ಬಿಟ್ಟೈತೆ. ಸಾವಿತ್ರಿ ಅತ್ತೆಗೆ ಅರಿವೆ ಚಿಂತೆ ಆದ್ರೆ ಸೊಸೆಗೆ ಬೇರೇನೋ ಚಿಂತೆ ಅಂತೆ. ಹಂಗಾಯ್ತು ನಿನ್ ಕತೆ. ಅವ್ವ ಅವರಿಬ್ರು ಒಂದೇ ರೂಮಲ್ಲಿ ಇದ್ದಾರೆ. ಅವರಿಬ್ರು ಹಂಗೆ ಮಾತಾಡ್ತಾ ಏನಾದರೂ ಒಂದಾಗ್ಬಿಟ್ರೆ ಆಮೇಲೆ ಹೆಂಗವ ಅಟ್ಟಿ ವಾಪಸ್ ಬಂದ್ಬಿಡ್ತಾಳೆ ಅಂತ ಅಂದಾಗ ಸಾವಿತ್ರಿ ಹೇಳ್ತಾರೆ, ಅದು ಹೆಂಗೆ ಅವ್ರು ಬರೋಕ್ಕಾಗುತ್ತೆ, ಏನಾದರೂ ಮಾಡಿ ಅವರಿಬ್ಬರನ್ನ ನಾವು ದೂರ ಮಾಡೇ ಮಾಡ್ತೀವಿ, ನೀನು ಸುಮ್ಮನಿರು, ಭದ್ರಾ ಅವಳ ತಂಟೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.